ಆರ್ಇಸಿ ಲಿಮಿಟೆಡ್ ಹಿಂದೆ ಗ್ರಾಮೀಣ ವಿದ್ಯುದ್ದೀಕರಣ ನಿಗಮ ಅಥವಾ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ಚರ್ಚೆಯಾಗುವ ಮತ್ತು ಉತ್ತಮ ಲಾಭಾಂಶ ಡಿವಿಡೆಂಡ್ ನೀಡುವ ಸರ್ಕಾರಿ ಕಂಪನಿಗಳಲ್ಲಿ ಒಂದಾಗಿದೆ. 1. ಕಂಪನಿಯ ಪರಿಚಯ. ಆರ್ಇಸಿ ಲಿಮಿಟೆಡ್ ಭಾರತ ಸರ್ಕಾರದ ಮಹಾರತ್ನ ಸ್ಥಾನಮಾನ ಹೊಂದಿರುವ ಸಾರ್ವಜನಿಕ ವಲಯದ ಉದ್ದಿಮೆ ಪಿಎಸ್ಯು. ಇದು ಕೇಂದ್ರ ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಮುಖ್ಯ ಕೆಲಸ: ದೇಶದಾದ್ಯಂತ ವಿದ್ಯುತ್ ಯೋಜನೆಗಳಿಗೆ ಸಾಲ ಅಥವಾ ಹಣಕಾಸಿನ ನೆರವು ನೀಡುವುದು. ವಲಯ: ಹಣಕಾಸು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಎನ್ಬಿಎಫ್ಸಿ. 2. ಕಂಪನಿಯ ಮೂಲಭೂತ ಅಂಶಗಳು ಫಂಡಮೆಂಟಲ್ಸ್. ಷೇರು ಮಾರುಕಟ್ಟೆಯ ದೃಷ್ಟಿಯಿಂದ ಈ ಕಂಪನಿಯು ಭದ್ರವಾದ ತಳಪಾಯ ಹೊಂದಿದೆ. ಮಾರುಕಟ್ಟೆ ಬಂಡವಾಳ ಮಾರ್ಕೆಟ್ ಕ್ಯಾಪ್. ಇದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿದೆ. ಲಾಭಾಂಶ ಡಿವಿಡೆಂಡ್ ಯೀಲ್ಡ್. ಈ ಕಂಪನಿಯು ತನ್ನ ಹೂಡಿಕೆದಾರರಿಗೆ ಆಕರ್ಷಕವಾದ ಡಿವಿಡೆಂಡ್ ನೀಡುತ್ತದೆ. ಸಾಮಾನ್ಯವಾಗಿ 3% ರಿಂದ 5% ರಷ್ಟು ಡಿವಿಡೆಂಡ್ ಯೀಲ್ಡ್ ಹೊಂದಿರುತ್ತದೆ. ಪಿಇ ಅನುಪಾತ ಪಿಇ ರೇಷಿಯೋ. ಮಾರುಕಟ್ಟೆಯ ಸರಾಸರಿಗೆ ಹೋಲಿಸಿದರೆ ಇದು ಇಂದಿಗೂ ಆಕರ್ಷಕವಾದ ಮೌಲ್ಯಮಾಪನದಲ್ಲಿದೆ. ಅಂಡರ್ ವ್ಯಾಲ್ಯೂಡ್ ಅಥವಾ ಫೇರ್ಲಿ ವ್ಯಾಲ್ಯೂಡ್. ಆಸ್ತಿಗುಣ. ಇತ್ತೀಚಿನ ವರ್ಷಗಳಲ್ಲಿ ಕಂಪನಿಯ ಎನ್ಪಿಎ ವಸೂಲಿಯಾಗದ ಸಾಲ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. 4. ಹೂಡಿಕೆದಾರರಿಗೆ ಪ್ಲಸ್ ಪಾಯಿಂಟ್ಗಳು ಪ್ರೋಸ್. ಸರ್ಕಾರದ ಬೆಂಬಲ. ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿರುವುದರಿಂದ ಸಾಲ ಮರುಪಾವತಿ ಮತ್ತು ಸ್ಥಿರತೆಯ ಬಗ್ಗೆ ಭರವಸೆ ಇರುತ್ತದೆ. ಇಂಧನ ಪರಿವರ್ತನೆ ಎನರ್ಜಿ ಟ್ರಾನ್ಸಿಷನ್. ಭಾರತವು ಈಗ ನವೀಕರಿಸಬಹುದಾದ ಇಂಧನ ಸೋಲಾರ್ ವಿಂಡ್ ಎನರ್ಜಿ ಕಡೆಗೆ ಹೆಚ್ಚು ಗಮನ ನೀಡುತ್ತಿದ್ದು, ಈ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಆರ್ಇಸಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬೋನಸ್ ಷೇರುಗಳು. ಈ ಕಂಪನಿಯು ಕಾಲಕಾಲಕ್ಕೆ ಬೋನಸ್ ಷೇರುಗಳನ್ನು ನೀಡುವ ಇತಿಹಾಸ ಹೊಂದಿದೆ. 5. ಗಮನಿಸಬೇಕಾದ ಅಂಶಗಳು ಕಾನ್ಸ್ ಆರ್ ರಿಸ್ಕ್ಸ್. ಸರ್ಕಾರದ ನೀತಿಗಳು. ವಿದ್ಯುತ್ ವಲಯದ ಸರ್ಕಾರಿ ನಿಯಮಗಳಲ್ಲಿ ಬದಲಾವಣೆಯಾದರೆ ಅದು ಕಂಪನಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಸಾಲದ ಹೊರೆ. ಇದೊಂದು ಸಾಲ ನೀಡುವ ಕಂಪನಿಯಾಗಿರುವುದರಿಂದ ಮಾರುಕಟ್ಟೆಯ ಬಡ್ಡಿ ದರಗಳಲ್ಲಿ ಏರಿಳಿತವಾದರೆ ಲಾಭದ ಮೇಲೆ ಪರಿಣಾಮ ಬೀರಬಹುದು. 6. ತಾಂತ್ರಿಕ ನೋಟ. ಆರ್ಇಸಿ ಷೇರು ಕಳೆದ 1-2 ವರ್ಷದಲ್ಲಿ ಮಲ್ಟಿಬ್ಯಾಗರ್ ಲಾಭ ನೀಡಿದೆ. ಇದು ದೀರ್ಘಕಾಲದ ಹೂಡಿಕೆಗೆ ಮತ್ತು ಡಿವಿಡೆಂಡ್ ಮೂಲಕ ಆದಾಯ ಗಳಿಸಲು ಬಯಸುವವರಿಗೆ ಉತ್ತಮ ಆಯ್ಕೆಯೆಂದು ಪರಿಗಣಿಸಲ್ಪಡುತ್ತದೆ. ಇತ್ತೀಚಿನ ಡಿವಿಡೆಂಡ್ ಸುದ್ದಿ ಮಾರ್ಚ್ 2026. ಹೂಡಿಕೆದಾರರಿಗೆ ಇದು ಸಿಹಿ ಸುದ್ದಿ. ಆರ್ಇಸಿ ಕಂಪನಿಯು ಮಾರ್ಚ್ 16, 2026ರಂದು ತನ್ನ 4ನೇ ಮಧ್ಯಂತರ ಡಿವಿಡೆಂಡ್ ಅಂದರೆ 4th ಇಂಟರಿಮ್ ಡಿವಿಡೆಂಡ್ ಘೋಷಿಸಿದೆ. ಡಿವಿಡೆಂಡ್ ಮೊತ್ತ ಪ್ರತಿ ಷೇರಿಗೆ ₹3.20. ರೆಕಾರ್ಡ್ ಡೇಟ್ ಅಂದರೆ ರೆಕಾರ್ಡ್ ದಿನಾಂಕ ಮಾರ್ಚ್ 20, 2026. ಈ ದಿನಾಂಕದಂದು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಷೇರುಗಳಿದ್ದರೆ ಮಾತ್ರ ನೀವು ಡಿವಿಡೆಂಡ್ ಪಡೆಯಲು ಅರ್ಹರು. ಪಾವತಿ ದಿನಾಂಕ ಏಪ್ರಿಲ್ 14, 2026ರೊಳಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಲಿದೆ. ಒಟ್ಟು ಡಿವಿಡೆಂಡ್ ಈ ಆರ್ಥಿಕ ವರ್ಷದಲ್ಲಿ 2025-26ರಲ್ಲಿ ಕಂಪನಿಯು ಈಗಾಗಲೇ ಒಟ್ಟು ₹17ಗೂ ಹೆಚ್ಚು ಡಿವಿಡೆಂಡ್ ನೀಡಿದಂತಾಗಿದೆ. 2ನೇಯದು ಕಂಪನಿಯ ಆರ್ಥಿಕ ಪ್ರಗತಿ. ಲಾಭ ಡಿಸೆಂಬರ್ 2025ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಅಂದರೆ Q3 FY26ರಲ್ಲಿ ಕಂಪನಿಯು ಸುಮಾರು ₹4,043 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಸಾಲದ ಆಸ್ತಿ. ಕಂಪನಿಯ ಒಟ್ಟು ಸಾಲದ ಪೋರ್ಟ್ಫೋಲಿಯೋ ಸುಮಾರು ₹5.82 ಲಕ್ಷ ಕೋಟಿಗೆ ಏರಿದೆ. ಅಂದರೆ ಕಂಪನಿಯು ನೀಡುತ್ತಿರುವ ಸಾಲದ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ. ಎನ್ಪಿಎ ನಿಯಂತ್ರಣ ಅಂದರೆ ಆಸೆಟ್ ಕ್ವಾಲಿಟಿ. ಕಂಪನಿಯ ಗ್ರಾಸ್ ಎನ್ಪಿಎ 0.88ಕ್ಕೆ ಇಳಿಕೆಯಾಗಿದೆ. ಇದು ಕಂಪನಿಯು ತನ್ನ ಸಾಲ ವಸೂಲಾತಿಯಲ್ಲಿ ಉತ್ತಮ ಪ್ರಗತಿ ಸಾಧಿಸುತ್ತಿರುವುದನ್ನು ತೋರಿಸುತ್ತದೆ. ಭವಿಷ್ಯದ ಯೋಜನೆಗಳು ಮತ್ತು ಬೆಳವಣಿಗೆ. ನವೀಕರಿಸಬಹುದಾದ ಇಂಧನ. ಕಂಪನಿಯು ಭಾರತದ ಗ್ರೀನ್ ಎನರ್ಜಿ ಗುರಿಗಳನ್ನು ತಲುಪಲು ದೊಡ್ಡ ಮಟ್ಟದ ಸಾಲ ನೀಡುತ್ತಿದೆ. ಸೌರ ಮತ್ತು ಮಾರುತ ಇಂಧನ ಯೋಜನೆಗಳಿಗೆ ಸಾಲ ನೀಡುವಿಕೆಯಲ್ಲಿ ಕಳೆದ ವರ್ಷ 15%ಕ್ಕಿಂತ ಹೆಚ್ಚು ಬೆಳವಣಿಗೆ ಕಂಡಿದೆ. ಮೂಲಸೌಕರ್ಯ ವಿಸ್ತರಣೆ.
ಕಂಪನಿಯು ಈಗ ಕೇವಲ ವಿದ್ಯುತ್ ವಲಯಕ್ಕೆ ಸೀಮಿತವಾಗದೆ ಮೆಟ್ರೋ ರೈಲು, ರಸ್ತೆಗಳು ಮತ್ತು ಬಂದರುಗಳಂತಹ ಇತರ ಮೂಲಸೌಕರ್ಯ ಯೋಜನೆಗಳಿಗೂ ಸಾಲ ನೀಡಲು ಪ್ರಾರಂಭಿಸಿದೆ. ಪಿಎಫ್ಸಿ ಮತ್ತು ಆರ್ಇಸಿ ಕಂಪನಿಗಳ ವಿಲೀನ. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು ಆರ್ಇಸಿ ಕಂಪನಿಗಳನ್ನು ವಿಲೀನಗೊಳಿಸುವುದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಇದು ನಡೆದರೆ ಇದು ದೇಶದ ಅತಿದೊಡ್ಡ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾಗಲಿದೆ. 4ನೆಯದು ಷೇರು ಬೆಲೆಯ ಮುನ್ಸೂಚನೆ. ಮಾರುಕಟ್ಟೆ ಅಭಿಪ್ರಾಯ. ವಿಶ್ಲೇಷಕರ ಪ್ರಕಾರ ಈ ಷೇರು ಸುಮಾರು ₹370ಯಿಂದ ₹460ವರೆಗೆ ತಲುಪುವ ಸಾಮರ್ಥ್ಯವಿದೆ ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ ಸ್ಥಿತಿ. ಕಳೆದ 1 ವರ್ಷದಲ್ಲಿ ಷೇರು ಬೆಲೆಯಲ್ಲಿ ಸ್ವಲ್ಪ ಏರಿಳಿತಗಳಿದ್ದರೂ ಲಾಭಾಂಶದ ದೃಷ್ಟಿಯಿಂದ ಇದು ಇನ್ನೂ ಬಲಿಷ್ಠವಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.